ಅದೇ ಪ್ರಕಾರ ಇಲ್ಲಿ ಜನಗಳು ಬಂದು ಹೋಗ್ತಾ ಇರ್ತಾರಲ್ಲ, ಅದನ್ನೆಲ್ಲ ಕೇಳಿ ನೋಡಿದ್ದೀನಿ. ತುಂಬ ಜನಕ್ಕೆ ಒಳ್ಳೇದಾಗಿದೆ, ತುಂಬ ಚೆನ್ನಾಗಿದ್ದಾರೆ. ಇರೋದ್ರಲ್ಲಿ ಪರವಾಗಿಲ್ಲ. ಇಲ್ಲಿ ಮಾನಸಿಕವಾಗಿ ತುಂಬ ಕುಗ್ಗೋಗಿರೆಲ್ಲ ಬಂದಿದ್ದು ಚೆನ್ನಾಗಿ ಹೋಗಿದ್ದಾರೆ. ಇಲ್ಲಿ ನಮಗೆ ಆರೋಗ್ಯ ಸಮಸ್ಯೆ ಇತ್ತು, ಮತ್ತೆ ವ್ಯಾಪಾರ ಕಷ್ಟ ಆಯ್ತಾಯಿತ್ತು, ತುಂಬ ತೊಂದರೆಲಿದ್ದು. ಆದ್ದರಿಂದ ಅವಾಗ ಬಂದಾಗ ಅಮ್ಮ ಪ್ರಶ್ನೆ ಕೇಳ್ದು. ಅವಾಗ ಬರ್ತಾ ದಿನ ಒಂದೊಂದೇ ಒಳ್ಳೇದಾಯಿತು, ಆರೋಗ್ಯನೂ ವೃದ್ಧಿ ಆಯಿತು. ಇವಾಗ ಚೆನ್ನಾಗಿದೆ. ನಡೆಕಾಯ್ತಲ್ಲ ಸ್ವಾಧೀನ ಇರಲಿಲ್ಲ. ಈ ಕೈ ಬೌನ್ಸು ತಲೆ ಎಲ್ಲ ಒಂದು 16 ಹೊಲಿಗೆ, ಇದು 6 ಹೊಲಿಗೆ 7 ಹೊಲಿಗೆ ಆಗಿತ್ತು. ಅದರಲ್ಲಿ ನಾನು ಎಲ್ಲ ಕಡೆ ತೋರಿಸಿರ್ಬೇಕಾದ್ರೆ ಏನಾಯಿತು, ಕಂಡು ಬರಲಿಲ್ಲ ನನಗೆ. ಹಾಸ್ಪಿಟ್ಲೆಲ್ಲ ತೋರಿಸಿದ್ದೆ. ಆಗಾಗ ಏನು ಮಾಡಿದೆ, ಇಲ್ಲಿ ಬಂದೆ ಅಮ್ಮನ ಹತ್ರಕ್ಕೆ. ಅಮ್ಮನ ಹತ್ರ ಬಂದಮೇಲೆ ಏನಮ್ಮ ನನಗೆ ಈ ಥರ ಆಯಿತು ಅಂತ ಕೇಳಿದಾಗ, ಏನೋ ಒಂದು ನಿನಗೆ ಅಡ್ಗಾಚಾರ ಇತ್ತು, ಹೋಯ್ತು ಕಣಪ್ಪ, ಏನೂ ಆಗಲ್ಲ, ಮುಂದೆ ನಾನು ಇದ್ದೀನಿ ಅಂತ ಆಶ್ವಾಸನೆ ಮಾಡಿದ್ರು. ನನಗೆ ಹುಷಾರಿರಲಿಲ್ಲ. ಅವಾಗ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯ್ತಾನೆ ಇತ್ತು. ಹಾಸ್ಪಿಟ್ಲಿಗೆ ತೋರಿಸಿದ್ರು ಅದು ಗುಣ ಆಯ್ತಾ ಇರಲಿಲ್ಲ. ಇಲ್ಲಿಗೆ ಬಂದು ಹೋದ್ಮೇಲೆ ಗುಣ ಆಗಿದೆ ನನಗೆ. ಇಲ್ಲಿ ಮಾಟ ಮಂತ್ರ ಹೊಡೆಯೋದಕ್ಕೆ ಆ ತಾಯಿ ಬಂದು ಏನು ಆಹ್ವಾನ ಬಂದು ಹೇಳ್ತಾರೋ ಅದರಂತೆ ಅವ್ರು ನಡ್ಕೊಂಡ್ರೆ ಇಲ್ಲಿ ಒಳ್ಳೇದಾಗುತ್ತೆ. ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ, ಯಾವ್ಯಾವ ತೆಗ್ದಿರುತ್ತೆ? ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಬೆಳಗ್ಗೆಯಿಂದ ಸಾಯಂಕಾಲ ಗಂಟಲು ಪೂಜೆ ಇರುತ್ತೆ. ಪ್ರತಿದಿನ ನಿತ್ಯನೂ ಬೆಳಗ್ಗೆಯಿಂದ 7ರಿಂದ 9:30 ಗಂಟಲು ಓಪನ್ ಇರುತ್ತೆ. ಅಂದರೆ ಪ್ರತಿನಿತ್ಯ ಓಪನ್ ಇರುತ್ತೆ? ಪ್ರತಿನಿತ್ಯ ಬೆಳಗ್ಗೆ 7ರಿಂದ 9:30 ಗಂಟಲು ಓಪನ್ ಇರುತ್ತೆ. ಮಕ್ಕಳ ಫಲನೂ ಅದೇ, ಐಶ್ವರ್ಯ ಫಲನೂ ಅದೇ, ಪ್ರತಿಯೊಂದು ಕೊಡ್ತದೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸುಸ್ವಾಗತ. ನಾನಿವತ್ತು ಇಲ್ಲಿ ನಡೆಯುವಂಥ ಪವಾಡಗಳ ಕಣ್ಣೆದುರೇ ತೋರಿಸುವಂತಹ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ. ಯಾವುದು ಆ ಕ್ಷೇತ್ರ, ಎಲ್ಲಿದೆ ಆ ಕ್ಷೇತ್ರ ಅನ್ನೋದನ್ನು ನಿಮ್ಗೆ ತೋರಿಸಿ ಹೋಗ್ತೀನಿ. ಆಲ್ರೆಡಿ ಈ ಕ್ಷೇತ್ರದವೇ ಇದ್ದೀನಿ. ಏನಕ್ಕೆ ಅಲ್ಲಿ ಎಲ್ಲಿದೆ, ಯಾಕಿದೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನಡೆಯುವಂಥದ್ದೆಲ್ಲ ಪ್ರತಿಯೊಂದು ಪವಾಡ. ಇಲ್ಲಿ ಯಾವುದೇ ಕಾರಣಕ್ಕೂ ಭಕ್ತಾದಿಗಳ ಹತ್ರ ದುಡ್ಡು ಕೊಡಿ ಅಂತ ಕೇಳಿದವರೇ ಎಲ್ಲ, ಕೊಟ್ಟದನ್ನು ಬೇಡ ಅಂತ ಹೇಳಲ್ಲ. ಇಲ್ಲಿ ನಡೆಯುವಂಥ ಪವಾಡಗಳನ್ನ ತೋರಿಸ್ಕೊಡ್ತೀನಿ. ಬನ್ನಿ, ಎಲ್ಲಿದೆ ಅಂತ ತೋರಿಸ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಧನಂಜಯ ಸ್ವಾಮಿ ಅಂತ ಹೇಳ್ಬಿಟ್ಟು. ನಿಮ್ದು ಯಾವ ಸರ್ ಸ್ವಂತ? ನಾವು ಕನಕಪುರ ತಿಗಳಹಳ್ಳಿ ಸ್ವಂತ ಬಂದು ಕನಕಪುರದಲ್ಲಿರೋದು. ಅಂದರೆ ನೀವು ಇಲ್ಲಿ ಪೂಜೆನ ಎಷ್ಟು ವರ್ಷದಿಂದ ಮಾಡ್ಕೊಬರ್ತಾ ಇದ್ದೀರಿ? ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗ್ತಾ ಇದೆ? ನಾನು 28 ವರ್ಷದಿಂದ ಈ ತಾಯಿ ಸೇವೆ ಮಾಡ್ಕೊಂಡಿದ್ದೀನಿ. ಅಂದರೆ ಈಗ ಕೆಲವ್ರಿಗೆ ಮಠವಂತರ ಆಗೋಗಿರುತ್ತೆ. ಹೌದು. ಅವ್ರು ಬಂದು ಇಲ್ಲಿ ತಾಯಿನ ಅರ್ಕೆಯನ್ನು ಮಾಡ್ಕೋಬೇಕಾ, ಇಲ್ಲ ಪೂಜೆ ಯಾವ ರೀತಿ ಏನೋ ಮಾಡಬೇಕಾ, ಹೇಗೆ ಅಂತ? ಇಲ್ಲಿ ಮಾಟ ಮಂತ್ರ ಹೊಡೆಯೋದಕ್ಕೆ ಆ ತಾಯಿ ಬಂದು ಏನು ಆಹ್ವಾನ ಬಂದು ಹೇಳ್ತಾರೋ ಅದರಂತೆ ಅವ್ರು ನಡ್ಕೊಂಡ್ರೆ ಇಲ್ಲಿ ಒಳ್ಳೇದಾಗುತ್ತೆ. ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ, ಯಾವ್ಯಾವ ತೆಗ್ದಿರುತ್ತೆ? ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಬೆಳಗ್ಗೆಯಿಂದ ಸಾಯಂಕಾಲ ಗಂಟಲು ಪೂಜೆ ಇರುತ್ತೆ. ಪ್ರತಿದಿನ ನಿತ್ಯನೂ ಬೆಳಗ್ಗೆಯಿಂದ 7ರಿಂದ 9:30 ಗಂಟಲು ಓಪನ್ ಇರುತ್ತೆ. ಅಂದರೆ ಪ್ರತಿನಿತ್ಯ ಓಪನ್ ಇರುತ್ತೆ? ಪ್ರತಿನಿತ್ಯ ಬೆಳಗ್ಗೆ 7ರಿಂದ 9:30 ಗಂಟಲು ಓಪನ್ ಇರುತ್ತೆ. ವಿಶೇಷ ಪೂಜೆ ಬಂದು ಮಂಗಳವಾರ ಶುಕ್ರವಾರ? ಹೌದು, ವಿಶೇಷ ಪೂಜೆ ಮಂಗಳವಾರ ಶುಕ್ರವಾರ. ಈಗ ಸಂತಾನ ಬಗ್ಗೆ ಕೇಳಬೇಕು ಅಂತಂದರೆ, ಇಲ್ಲಿ ಯಾವ ರೀತಿ ಅರ್ಕೆ ಮಾಡ್ಕೋಬೇಕು, ಇಲ್ಲ ಅದನ್ನು ಕೂಡ ಅಮ್ಮನ ತಾಯಿಯನ್ನ ಕೇಳಬೇಕಾ? ಅರ್ಕೆ ಮಾಡ್ಕೊಳ್ಳುವಂಥದ್ದೇನಿಲ್ಲ. ಆ ಅಮ್ಮ ಏನು ಹೇಳ್ಬಿಟ್ಟು ಪ್ರಸಾದ ಕೊಡ್ತಾರೋ ಅದೇ ಫಲ. ಅಂದರೆ ದೇವ್ರು ಬಂದು ಹೇಳಿದೆ. ಹೌದು, ಆ ತಾಯಿ ಮೈ ಮೇಲೆ ಆಹ್ವಾನ ಆಯ್ತಾರೆ. ಅವ್ರು ಏನು ಹೇಳಿ ಅವ್ರ ಕೈಯಿಂದ ಏನು ಪ್ರಸಾದ ಕೊಡ್ತಾರೋ ಅದೇ ಅವ್ರಿಗೆ ಆ ಪ್ರಸಾದ. ಇಲ್ಲಿ ಯಾವ ಟೈಮಿಂದ ಯಾವ ಟೈಮಿಗೆ ಅಮ್ಮ ಆಹ್ವಾನ ಆಗುವಂಥದ್ದು? ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲ 4:30-5 ಗಂಟೆ ಗಂಟಲು ತಾಯಿ ಇರ್ತಾರೆ. ಆಹ್ವಾನ ಆಗುತ್ತೆ? ಹೌದು. ಅಂದರೆ ಈಗ ಯಾವ್ಯಾವ ಊರಿಂದ ಬರ್ತಾರೆ? ಈಗ ಸುಮಾರು ಕಡೆಯಿಂದನೂ ಬರ್ತಾರೆ. ಆನೇಕಲ್ ಬರ್ತಾರೆ, ಬೆಂಗಳೂರಿನವ್ರು ಬರ್ತಾರೆ, ಈ ಮೈಸೂರಿಂದ ಬರ್ತಾರೆ, ಚಿಕ್ಕಲ್ಲೂರು ಕಡೆಯಿಂದ ಜಾಸ್ತಿ, ಕೊಳ್ಳೇಗಾಲ ಚಿಕ್ಕಲ್ಲೂರು ಕಡೆಯಿಂದ ಜಾಸ್ತಿ ಜನ ಬರ್ತಾರೆ ಆ ಕಡೆ. ಹೌದು. ಅಂದರೆ ಚಿಕ್ಕಲ್ಲೂರು ಕಡೆ ಅಂತಂದ್ರೆ ಹೇಳಿ. ಈಗ ಕರೆಕ್ಟ್ ಈಗ ಬೇರೆ ಕಡೆ ಬರುವಂಥ ಭಕ್ತಾದಿಗಳಿಗೆ, ಈಗ ವಿಡಿಯೋ ನೋಡ್ತಾ ಇರುವಂಥವ್ರಿಗೆ ಅಡ್ರೆಸ್ ಒಂದ್ಸಲ ಕರೆಕ್ಟ್ ನೀವು ಒಂದ್ಸಲ ಹೇಳ್ಬಿಡಿ. ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ, ಚಿಕ್ಕ ತಿರುಪತಿ ಕಲ್ಲಳ್ಳಿ ಅಂಟು, ಕಲ್ಲಳ್ಳಿ ಪಕ್ಕ ತಾಮಸಂದ್ರ ಆದಿಶಕ್ತಿ ದೇವಸ್ಥಾನ. ಅಷ್ಟು ಮೇಲೆ ಸ್ಕ್ರೀನ್ ಬರ್ತಾ ಇದ್ದಲ್ಲ, ಆ ನಂಬರ್ ಫೋನ್ ಮಾಡ್ಕೊಂಡು ನೀವು ಬೇಕಾದ್ರೆ ಅಡ್ರೆಸ್ ಹೇಳ್ತೀವಿ. ಹೌದೌದು, ಲೊಕೇಶನ್ ಕಳಿಸ್ಬಿಡಿ. ಹೌದು, ಕಳಿಸ್ತೀವಿ. ಹಾಗೆ ಇನ್ನೊಂದು ಹೇಳ್ತೀರಿ, ನಾವು ಹೇಳಿದೆ ಬರೋವಾಗ ಮಾಡ್ಕೊಂಡೆ, ಈ ಹಣಕಾಸಿನ ವಿಚಾರದಾರ ಇರ್ತಾರಲ್ಲ, ಹೇಳಿ. ಈಗ ಬಡತನ ಅಂತ ಬಂದ್ಬಿಟ್ಟಿರುತ್ತೆ, ಇಲ್ಲ ಸಾಲ ಜಾಸ್ತಿ ಮಾಡ್ಕೊಬಿಟ್ಟಿರ್ತಾರೆ, ಹೇಳಿ. ಅವ್ರು ಬಂದು ಅಮ್ಮನ ಯಾವ ರೀತಿ ಕೇಳ್ಕೋಬೇಕು ಗೊತ್ತಿಲ್ಲ. ಈಗ ಬಂದು ಅವ್ರು ಬಂದ್ಬಿಟ್ಟಿರ್ತಾರೆ. ಹೌದು. ಈಗ ನಾನೇ ಬಂದ್ಬಿಟ್ಟಿದ್ದೀನಿ. ಹೌದು. ಬಂದು ಯಾವ ರೀತಿ ಅಮ್ಮನ ನಾವು ಕೇಳಬೇಕಾಗುತ್ತೆ ಅಂತ ಅವರು ಬಂದು ಕುಂತಿದಾಗ ತಾಯೇ ಕರ್ಕೋತಾರೆ. ಇಂಥದ್ದು ಕಷ್ಟಕ್ಕೆ ಬಂದವ್ರೆ ಅಂತ ಅವರೇ ಕರ್ಕೋತಾರೆ. ಅವಾಗ ನಾನು ತಾಯಿ ಅಂತ ಬಂದು ಹೇಳ್ಕೊಳ್ಳೋದಷ್ಟೇ. ನಮ್ಗೆ ಇಂಥ ಕಷ್ಟ ಅಂತ ಹೇಳುವಂಗಿಲ್ಲ, ಏನೂ ಇಲ್ಲ. ಅವರೇ ತಾಯಿನೇ ಇಂಥದ್ದು ಕಷ್ಟಕ್ಕೆ ಬಂದವ್ರೆ ಅಂತ ಅವ್ರು ಕರೀತಾರೆ. ಅವಾಗ ನಾನು ತಾಯಿ ಅಂತ ಬಂದು ಅವ್ರು ಕೇಳೋದನ್ನ ಅವ್ರು ಕೇಳ್ಕೋಬೇಕಷ್ಟೇ.
ಅರ್ಥ ಆಯ್ತು. ಆದರೆ ಈಗ ಮಡ್ಲಕ್ಕಿ ತುಂಬಿಸ್ಬೇಕು ಅಂತ ಈಗ ಅರ್ಕೆ ಮಾಡ್ಕೊಂಡಿರ್ತಾರೆ, ಅವ್ರಿಗೇನೋ ಒಳ್ಳೇದಾಗಿರುತ್ತೆ. ಹೌದು. ಈಗ ಮಡ್ಲಕ್ಕಿನ ತುಂಬಿಸ್ಬೇಕು. ಹೌದು. ಅಂದ್ರೆ ಅದು ಯಾವಾಗ ಮಂಗಳವಾರ ಮಾಡ್ಬೇಕಲ್ಲ ಶುಕ್ರವಾರ ಮಾಡ್ಬೇಕು? ಮಂಗಳವಾರ ಶುಕ್ರವಾರ ಯಾವ ವಾರದಲ್ಲಾದ್ರೂ ಮಾಡ್ಬೋದು. ಇಲ್ಲ ಪ್ರತಿದಿನ ಯಾವ ಬೇಕು ಮಾಡೋಂಗಿಲ್ಲ. ಮಾಡ್ಬೋದು. ಹಾಂ ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶಿವಕುಮಾರ. ನೀವು ಇಲ್ಲೇ ಇಲ್ಲೇ ಹಿಂದ್ಗಡೆ ಹಿಂದ್ಗಡೆ ಈ ದೇವಸ್ಥಾನದ ಮಿರಾಕಲ್ ಅಂದ್ರೆ ಪವಾಡಗಳು ಯಾವ್ಯಾವ ರೀತಿ ಆಗಿದೆ, ನೀವು ಕಂಡಂಗೆ ಯಾವ್ಯಾವ ರೀತಿ ಒಳ್ಳೇದಾಗಿದೆ, ನಿಮ್ಗೆ ಏನಾದ್ರು ಒಳ್ಳೇದಾಗಿದೆಯಾ ಅದ್ರ ಬಗ್ಗೆ ತಿಳಿಸ್ಕೊಡಿ. ನನಗೂ ತುಂಬ ಒಳ್ಳೇದಾಗಿದೆ. ಮಾನಸಿಕವಾಗಿ ನಾನು ತುಂಬ ಕುಗ್ಗೋಗಿದ್ದೆ. ಇಲ್ಲಿ ಬಂದಮೇಲೆ ನನಗೆ ಎಲ್ಲ ಸರೋಯ್ತು ನನಗೆ. ಅದೇ ಪ್ರಕಾರ ಇಲ್ಲಿ ಜನಗಳು ಬಂದು ಹೋಗ್ತಾ ಇರ್ತಾರಲ್ಲ, ಅದನ್ನೆಲ್ಲ ಕೇಳಿ ನೋಡಿದ್ದೀನಿ. ತುಂಬ ಜನಕ್ಕೆ ಒಳ್ಳೇದಾಗಿದೆ, ತುಂಬ ಚೆನ್ನಾಗಿದ್ದಾರೆ. ಇರೋದ್ರಲ್ಲಿ ಪರವಾಗಿಲ್ಲ. ಇಲ್ಲಿ ಮಾನಸಿಕವಾಗಿ ತುಂಬ ಕುಗ್ಗೋಗಿರೆಲ್ಲ ಬಂದಿದ್ದು ಚೆನ್ನಾಗಿ ಹೋಗಿದ್ದಾರೆ ಇಲ್ಲಿ. ಈಗ ಇದೇ ಅಕ್ಕಪಕ್ಕ ನಾವು ತೊಡ್ತೋರು ಅಂತಂದ್ರಿ. ಹೌದೌದು. ದುಡ್ಡು ಕಾಸಿನ ವ್ಯವಹಾರದಲ್ಲಿ ಪೂಜಾರ ಪರ ಆಗಿರ್ಲಿ, ಇನ್ನೊಬ್ಬರೇ ಆಗಿರ್ಲಿ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಹೆಂಗೆ? ದುಡ್ಡು ಕಾಸಿಗೆ ಇವ್ರು ಹೆಚ್ಚಿಗೆ ಮಹತ್ವ ಕೊಟ್ಟಿಲ್ಲ. ಏನಿದ್ರು ದೇವ್ರದ್ದು ಪೂಜೆ ಪುನಸ್ಕಾರ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ದುಡ್ಡು ಕಾಸಲ್ಲಿ ಹೆಚ್ಚಿಗೆ ಮಹತ್ವನೂ ಕೊಟ್ಟಿಲ್ಲ. ಅದನ್ನ ಯಾರಿಗೂ ಡಿಮ್ಯಾಂಡ್ ಮಾಡಿಲ್ಲ ಅವರು. ಏನಕ್ಕೆ ಈ ಮಾತು ಹೇಳಿದೆ ಅಂತಂದ್ರೆ, ಈಗ ನಾವೊಂದು 100 ರೂಪಾಯಿನೋ 200 ರೂಪಾಯಿ ಖರ್ಚು ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದಿರ್ತೀವಿ. ಹೌದು. ಈಗ ಮತ್ತೆ ಅವ್ರು 200-300 ದೇವಸ್ಥಾನದಲ್ಲಿ ಕೇಳಿದಾಗ ನಾವು ಖರ್ಚು ಮಾಡ್ಕೊಂಡು ಬರೋದೇನ, ದೇವ್ರನ್ನ ನಮಗೂ ಸ್ವಲ್ಪ ದುಡ್ಡನ್ನ ಇದರಲ್ಲಿ ಸ್ವಲ್ಪ ಮುಂದುವರಿಸಲಿ, ದಾರಿ ತೋರಿಸಲಿ ಅಂತ ಬರೋದು. ಇದು ಬದ್ದು ಸಾಲ ಮಾಡ್ಕೊಂಡು ದುಡ್ಡು ಕೊಡಿ ಅಂತ ಯಾರು ಕೇಳ. ಹೌದೌದು. ದೇವಸ್ಥಾನಕ್ಕೆ ಪ್ರಾಬ್ಲಮ್ ಅಂತ ನಾವು ಎಲ್ಲ ಹೇಳೋದಷ್ಟೇ, ದೇವಸ್ಥಾನಕ್ಕೆ ಹೋಗಿ ಇಲ್ಲ ಅಂತಲ್ಲ. ಎಲ್ಲಿ ದುಡ್ಡಿಗೆ ಆದ್ಯತೆ ಕೊಡ್ತಾರೋ ಅಂಥ ದೇವಸ್ಥಾನಗಳನ್ನ ದಯವಿಟ್ಟು ಕಡಿವಾಣ ಹಾಕಿ ನೀವು ಹೋಗ್ಬಿಟ್ಟು ಅಲ್ಲಿ ಸಾಲ ಮಾಡ್ಕೊಂಡು ಹೋಗಿ ಮತ್ತೆ ಅಲ್ಲಿ ಸಾಲ ಮಾಡ್ಕೊಂಡು ಹೋಗ್ಬಿಡಿ. ಇಂಥ ದೇವಸ್ಥಾನಗಳಿಗೆ ಬನ್ನಿ. ಇಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡಿಗೆ ಆದ್ಯತೆ ಇಲ್ಲ. ನಿಮ್ಗೆ ಏನಾರು ಒಳ್ಳೇದಾಯಿತು ಅಂತಂದಾಗ ನೀವು ಇಲ್ಲಿ ಏನು ಬೇಕಾದರೂ ಮಾಡಿಸ್ಬೋದು. ಅಂದರೆ ನೀವು ಒಡವೆನಾರು ಮಾಡಿಸ್ಬೋದು ದೇವ್ರಿಗೆ, ಇಲ್ಲ ಅಂತಂದರೆ ಇಲ್ಲಿ ಯಾವ್ದಾದ್ರು ಒಂದು ಚಿಕ್ಕದಾಗಿ ಗುಡಿನಾರು ಕಟ್ಟಿಸ್ಬೋದು. ಯಾಕೆಂತಂದರೆ ಇಲ್ಲಿ ಆಗೋದು ಎಲ್ಲ ಮಿರಾಕಲ್ ಪವಾಡಗಳೇ ನಡೆಯುವಂಥ ಕ್ಷೇತ್ರ. ಈ ಕ್ಷೇತ್ರ ಎಲ್ಲಿದೆ, ಯಾವ ರೀತಿ ಇದೆ ಅನ್ನೋದು ಮುಂದೆ ಹೋಗ್ತಾ ಹೇಳ್ಕೊತೀನಿ. ಆಗ ಇನ್ನೊಂದು ನಿಮ್ಗೆ ಹೇಳ್ತಿರೋದು, ಹೇಳಿ ಸರ್. ಇಲ್ಲಿ ಬರುವಂಥ ಭಕ್ತಾದಿಗಳು ಯಾವ್ಯಾವ ಊರಿಂದ ಬರ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಸುಮಾರು ಇಲ್ಲಿ ಬರುವಂಥವ್ರು ಕೊಳ್ಳೇಗಾಲ ಮೂಲದಿಂದ ಬರ್ತಾರೆ, ಮೈಸೂರಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ. ಸುಮಾರು ದೂರ ಊರಿಂದ ಬಂದು ಸುಮಾರು 10 ವರ್ಷದಿಂದ ಬಂದು ಹೋಗಿರೋರು ಮತ್ತೆ ಬರ್ತಾರೆ. ಆ ಥರದ್ದೆಲ್ಲ ಇದೆ ಇಲ್ಲಿ. ಬರ್ತಾರೆ ದೂರ ಜಾಸ್ತಿ ಬರ್ತಾ ಇರೋದು ಇಲ್ಲಿ. ಅಂದ್ರೆ ಇಲ್ಲಿ ಬರ್ತಾರೆ, ದೂರದವರನ್ನು ಬರ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಯಾವಾಗೂ ಪವಾಡಗಳೇ ನಡೆಯುತ್ತೆ. ಖಂಡಿತ. ಸರಿ, ಓಕೆ, ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಾಗೇಶ್. ನೀವು ಇಲ್ಲಿ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು 10 ವರ್ಷದಿಂದ ಬರ್ತಾ ಇದ್ದೀವಿ. 10 ವರ್ಷದಿಂದ ಬರ್ತೀವಿ. ನೀವು ಯಾವ ಊರು? ಸ್ವಂತ ಊರು ಯಾವುದು? ಸ್ವಂತ ಊರು ರಘುನಳ್ಳಿ. ಅಲ್ಲಿಂದ ಇಲ್ಲಿ 10 ವರ್ಷದಿಂದ ಬರ್ತಾ ಇದ್ದೀವಿ. ನಿಮ್ಗೆ ಏನು ಪ್ರಾಬ್ಲಮ್ ಆಗಿ ಬಂದ್ರಿ? ಎಷ್ಟು ದಿನದಲ್ಲಿ ಒಳ್ಳೇದಾಯ್ತು? ನಮಗೆ ಆರೋಗ್ಯ ಸಮಸ್ಯೆ ಇತ್ತು, ಮತ್ತೆ ವ್ಯಾಪಾರ ಕಷ್ಟ ಆಯ್ತಾಯಿತ್ತು, ತುಂಬ ತೊಂದರೆಲಿದ್ದು. ಆದ್ದರಿಂದ ಅವಾಗ ಬಂದಾಗ ಅಮ್ಮ ಪ್ರಶ್ನೆ ಕೇಳ್ದು. ಅವಾಗ ಬರ್ತಾ ದಿನ ಒಂದೊಂದೇ ಒಳ್ಳೇದಾಯ್ತು, ಆರೋಗ್ಯನೂ ವೃದ್ಧಿ ಆಯಿತು. ಇವಾಗ ಚೆನ್ನಾಗಿದೆ. ಈಗ ಚೆನ್ನಾಗಿದ್ದೀರಿ. ಅಂದರೆ ಇಲ್ಲಿಗೆ ತಿಂಗಳಿಗೆ ಒಂದ್ಸಲ ಬರ್ತೀರಾ, ವಾರಕ್ಕೆ ಒಂದ್ಸಲ ಬರ್ತೀರಾ? ಆ ಥರ ಎಲ್ಲ ತಿಂಗಳಿಗೆ 2 ಸಲ ಬಂದೇ ಬರ್ತೀವಿ, 15 ಸಲ ಬರ್ತೀವಿ. ಇಲ್ಲಿ ಖಂಡಿತ ಬಂದೇ ಬರ್ತೀವಿ. ನಿಮ್ಗೆ ಏನು ಪ್ರಾಬ್ಲಮ್ ಅಂದ್ರೆ ವ್ಯಾಪಾರದಲ್ಲಿ ತೊಂದರೆ ಆಗಿದೆ? ವ್ಯಾಪಾರ ಮತ್ತೆ ಕೈ ಬಾಯಿ ಅಡ್ತಾ ಇರಲಿಲ್ಲ, ನಷ್ಟ. ಆದ್ರಿಂದ ಇಲ್ಲಿ ಬಂದಮೇಲೆ ಅಮ್ಮನ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದೆ, ಆರೋಗ್ಯನೂ ವೃದ್ಧಿ ಆಗಿದೆ, ಏನು ನಮಗೇನು ತೊಂದರೆ ಇಲ್ಲ. ಅಮ್ಮನ ಅಂದರೆ ಈಗ ಬಂದು ಈಗ ನೀವು ಈ ಥರ ತೊಂದರೆ ಇದೆ, ಹಣಕಾಸು ವಿಚಾರದಲ್ಲಿ ತೊಂದರೆ ಆಗಿದೆ ಅಂತ ವ್ಯಾಪಾರ ಇಲ್ಲಿ ಬಂದ ಮೇಲೆ ಎಷ್ಟು ದಿನದಲ್ಲಿ ಒಳ್ಳೇದಾಯ್ತು ಅಂತ? ನಾವು ಬಂದಮೇಲೆ ನಾವು ಒಂದು 5-6 ತಿಂಗಳಾದ್ಮೇಲೆ ನಾವು ಮತ್ತೆ ಅವಾಗಿಂದ ಎಲ್ಲ ಒಂದೊಂದೇ ಚೆನ್ನಾಗಿ ಇಂಪ್ರೂವ್ ಆಯಿತು. ಇಲ್ಲಿ ಬಂದು 5-6 ತಿಂಗಳಲ್ಲಿ ನಿಮ್ಗೆ ಒಳ್ಳೇದಾಯ್ತು? 3-4 ಸಲ ಬಂದಮೇಲೆ ತುಂಬ ಚೆನ್ನಾಗಿ ವ್ಯಾಪಾರ ಆಯಿತು, ಆಮೇಲೆ ಆರೋಗ್ಯನೂ ವೃದ್ಧಿ ಆಯಿತು. ನಮ್ಮ ಫ್ಯಾಮಿಲಿಗೆಲ್ಲ ಒಳ್ಳೇದಾಗಿದೆ. ಅದರಿಂದ ನಮಗೆ ಸುಮಾರು 10 ವರ್ಷದಿಂದ ಬರ್ತಾ ಇದ್ವಿ. ಅಂದರೆ ಈ ತಾಯಿನ ನೀವು ಎಷ್ಟು ನಂಬಿದ್ದೀರಿ? ನಮ್ಮ ಮನಸ್ಫೂರ್ತಿಯಾಗಿ ಆ ತಾಯಿನ ನಮ್ಮ ಮನಸ್ಫೂರ್ತಿಯಾಗಿ ನಂಬಿದ್ದೀವಿ. 100ಕ್ಕೆ 100 ಸತ್ಯ. ಯಾವುದೇ ಒಂದು ಸುಳ್ಳು ಏನೂ ಇಲ್ಲ, ಏನಿದೆಯೋ ಅದೇ ಕರೆಕ್ಟಾಗಿ ಹೇಳ್ತಾರೆ, ಒಳ್ಳೇದು ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ದುಡ್ಡು ಕಾಸಿನ ವಿಚಾರದಲ್ಲಿ ದುಡ್ಡು ಏನಾರು ಕೇಳ್ತಾರೆ? ಇಲ್ಲ, ಅದು ದುಡ್ಡು ಕಾಸು 1 ರೂಪಾಯಿ ಕೇಳಲ್ಲ. ನಮ್ಮ ಪ್ರೀತಿಯಿಂದ ಉಂಡಿಗೆ ಹಾಕ್ಬೋದು ಅಷ್ಟೇ. ಅವರು 1 ರೂಪಾಯಿ ಕೇಳಲ್ಲ. ಅವ್ರು ಯಾವುದು ಕೇಳಲ್ಲ. ಎಲ್ಲರಿಗೂ ಬಂದವ್ರಿಗೆಲ್ಲ ಏನಿದೆಯೋ ಅದು ನಿಜವಾಗಿ ಹೇಳ್ತಾರೆ. ಸುಳ್ಳು ಪಳ್ಳು ಅದೆಲ್ಲ ಹೇಳಲ್ಲ, ಬೇರೆ ಥರ ಎಲ್ಲ ಹೇಳಲ್ಲ. ಸರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಿಮ್ಮ ಹೆಸರು? ನಾಗಮ್ಮ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ? ನಿಮ್ಗೆ ಏನು ಒಳ್ಳೇದಾಗಿದೆ? ನಾನು ಒಂದು 15 ವರ್ಷದಿಂದನೂ ಬರ್ತಾ ಇದ್ದೀನಿ. ಒಂದು 10 ವರ್ಷ 13 ವರ್ಷದಿಂದ ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಅಂದರೆ ನಿಮ್ಗೆ ಏನು ಕಷ್ಟ ಆಗಿ ಇಲ್ಲಿ ಬಂದು ಪೂಜೆ ಮಾಡ್ತಾ ಇರುವಂಥದ್ದು? ನನಗೆ ಹುಷಾರಿರಲಿಲ್ಲ. ಅವಾಗ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯ್ತಾನೆ ಇತ್ತು. ಹಾಸ್ಪಿಟ್ಲಿಗೆ ತೋರಿಸಿದ್ರು ಅದು ಗುಣ ಆಯ್ತಾ ಇರಲಿಲ್ಲ. ಇಲ್ಲಿಗೆ ಬಂದು ಹೋದ್ಮೇಲೆ ಗುಣ ಆಗಿದೆ ನನಗೆ. ಮತ್ತೆ ನನ್ನ ಮಗನೂ ಅಷ್ಟೇ ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ಇಲ್ಲಿ ನಾವೇನು ಅನ್ಕೋತೀವೋ ಅದನ್ನು ಆಗುತ್ತೆ.
ಕೆಲವೊಂದು ತುಂಬ ಒಂಥರ ಪವಾಡ ಥರನೇ ನಡೆಯುತ್ತೆ, ನಾವು ಹೆಂಗೆ ನಂಬ್ತೀವೋ ಆ ಥರ. ನಮ್ಮ ಮನೇಲಿ ಚಿಕ್ಕ ಪಾಪು ಇದೆ, ನನ್ನ ಮಗಂದು ಇವಾಗ 10 ತಿಂಗಳು ಪಾಪು. 3 ತಿಂಗಳು ಚೆನ್ನಾಗಿತ್ತು, ಪಾಪು ಹುಟ್ಟಿ 3 ತಿಂಗಳ ಗಂಟ. 4ನೇ ತಿಂಗಳಿಗೆ ಬಿದ್ದ ಮೇಲೆ ಸಾನಿ ಸೀರಿಯಸ್ ಆಗ್ಬಿಟ್ಟು ಹಾಸ್ಪಿಟ್ಲಲ್ಲೆಲ್ಲ ತುಂಬ ಅಲ್ದ್ಬಿಟ್ಟು ಲಾಸ್ಟ್ಗೆ ಈ ಅಮ್ಮನ್ನೇ ಹಿಡ್ದು. ನಾನು ಎಲ್ಲೆಲ್ಲ ಹೋಗಿ ಅಲಿಯೋದ್ರ ಬದಲು ನಮ್ಮಮ್ಮನ್ನೇ ಯಾಕೆ ಕೇಳಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿಗೆ ಬಂದ ಮೇಲೆ ಈಗ ಚೆನ್ನಾಗಿದೆ. ಅಂದ್ರೆ ಈಗ ನಿಮ್ಗೆ ಏನೋ ಹುಷಾರಿದ್ದಿರಲ್ಲ ಅಂತಂದ್ರೆ ಎಷ್ಟು ದಿನದಲ್ಲಿ ಒಳ್ಳೇದು, ಇಲ್ಲಿ ಬಂದ ಮೇಲೆ ನಿಮ್ಗೆ ಎಷ್ಟು ದಿನದಲ್ಲಿ ಒಳ್ಳೇದಾಯ್ತು? ಒಂದು 3 ವಾರ 4 ವಾರ ಬಂದ ಮೇಲೆ ನನ್ಗೆ ವಾಸಿ ಆಯ್ತು ಅದು. ಅಂದ್ರೆ ಇಲ್ಲಿ ತಾಯಿನೇ ಕೇಳ್ಬೇಕು, ಇಲ್ಲಿ ಅರ್ಕೆನ ಮಾಡ್ಕೋಬೇಕಾ, ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರು ಆಗುತ್ತೆ. ಅಂದ್ರೆ ಇಲ್ಲಿ ಇಷ್ಟೇ ದುಡ್ಡು ಕೊಡ್ಬೇಕು, ಇಂಥದನ್ನೇ ತಂದ್ಕೊಡ್ಬೇಕು ಅನ್ನೋಂಥದ್ದನ್ನ ಯಾರು ಕೇಳಲ್ಲ, ಅಮ್ಮ ಕೇಳಲ್ಲ, ಇಲ್ಲಿ ಅರ್ಚಕರು ಏನು ಕೇಳೋದಿಲ್ಲ. ತಾಯಿ ಮಗ ಇಬ್ರು ಅಷ್ಟೇ, ಇಂಥ ತಂದ್ಕೊಡಿ ಅಂತ ಯಾರನ್ನು ಯಾವತ್ತೂ ಬಾಯ್ಬಿಟ್ಟು ಏನು ಕೇಳೋದಿಲ್ಲ. ನಮ್ಗೆ ಅನ್ಕೊಂಡಿದ್ನ ನಮ್ಗೆ ಅದು ಗುಣ ಆಯ್ತು ಅಂದ್ರೆ ನಮ್ಗೆ ಇಷ್ಟಪಟ್ಟು ನಾವು ತಂದ್ಕೊಡ್ಬೋದು. ಈಗ ನಿಮ್ಗೆ ಒಳ್ಳೇದಾಗಿ ಈಗ ಇಲ್ಲಿ ಬರ್ತಾರೆ ಎಷ್ಟು ಅಂದ್ರೆ ನೀವು ಒಂದು 15 ವರ್ಷದಿಂದಾನು ಬರ್ತಾ ಇದ್ದೀವಿ. 15 ವರ್ಷದಿಂದ ನಿಮ್ಗೆ ಒಳ್ಳೇದಾಗಿ ಒಂದು ತಿಂಗಳಲ್ಲೇ 1.5 ತಿಂಗಳು ಒಳ್ಳೇದಾಯ್ತು ನಿಮಗೆ. ಆದ್ರೂ ಈ ತಾಯಿನ ಬಿಡ್ಲಿಲ್ಲ ನೀವು? ಇಲ್ಲ ಇಲ್ಲ. ಎಷ್ಟು ನಂಬಿದ್ರಿ ತಾಯಿನ? ಹೇಳ್ಕೋಬೇಕು ಅಂತಂದ್ರೆ ನನ್ನ ಉಸಿರಿಗಿನ್ನ ಹೆಚ್ಚು. ಅದಂತ ನಾನು ಆತ್ಮಪೂರ್ತಿಯಾಗಿ ಹೇಳ್ತೀನಿ, ನನ್ನ ಉಸಿರಿಗಿನ್ನ ಹೆಚ್ಚಾಗಿ ನಮ್ಮ ಅಮ್ಮನ ನಾನು ನಂಬಿದ್ದೀನಿ. ಇವತ್ತು ನಾನೇನು ಅನ್ಕೋತೆ, ನನ್ನ ಮನ್ಸಲ್ಲಿ ಅನ್ಕೊಂಡಿದ್ದನು ಅದು ಬೆಳಗ್ಗೆ ಅಷ್ಟೆಲ್ಲ ಹಾಗೆ ಆಗುತ್ತೆ. ತಾಯಿ ನೆನ್ಸ್ಕೊಬಿಟ್ಟು ಈ ಥರ ಆಗ್ಬೇಕು ಅಂತಂದ್ರೆ ನಮ್ ಕಷ್ಟ ಅಮ್ಮ ಇಂಥ ನೋವೋದೆ ನಮ್ಗೆ ಹಿಂಗೆ ಪರಿಹಾರ ಆಗ್ಬೇಕು ಅಂತಂದ್ರೆ ಅದು ಹಾಗೆ ಆಯ್ತದೆ. ಒಂದು ದುಡ್ದಲ್ಲಿ ನಂಬಬೇಕಷ್ಟೇ. ಅಂದ್ರೆ ಅಮ್ಮ ಈಗ ನಿಮ್ಗೆ ನಾನು ಹೇಳ್ತಿರೋದು ಹೆಂಗೆ ಅಂತಂದ್ರೆ ಈಗ ದೂರದಿಂದ ಬಂದಿರ್ತಾರೆ, ಈಗ ಏನೋ ಮನೆ ಕಟ್ಟೋ ವ್ಯವಹಾರ ಆಗಿರ್ಬೋದು, ಸಾಲದಿಂದ ಎದುರ್ಕೊಂಡು ಏನೋ ಊರ್ಬಿಟ್ಟು ಇರ್ತಾರಲ್ಲ ಅಂತವ್ರು ಇಲ್ಲಿ ಈ ತಾಯಿಯ ಬಂದು ಯಾವ ರೀತಿ ಕೇಳ್ಕೋಬೇಕು ಬೇಡ್ಕೋಬೇಕು? ಅಮ್ಮ ನಮ್ಗೆ ಕಷ್ಟ ಹಿಂಗಿದೆ ಅಮ್ಮ, ನನ್ನ ಸಾಲ ತೀರ್ಸಕ್ಕಾಯ್ತಾ ಇಲ್ಲ, ಒಂದು ಪ್ರಸಾದದ ದಾರಿನೋ ಇಲ್ಲ ಒಂದು ದುಡಿಮೆ ಯಾವ್ದ್ರೆಲ್ಲಾರ ಒಂದ್ರಲ್ಲಿ ಹಿಂಗೆ ಹೆಚ್ಚೋಕ್ಳು ಕೊಟ್ಕೊಂಡು ಹಿಂಗೆ ನಮ್ಮನ್ನು ಕಾಯಮ್ಮ ಅಂತ ಅಂದ್ರೆ ಅದೇ ತರ ಸೇಮು. ಏನು 1 ವರ್ಷ ಆಗ್ಬೋದು, ಇಲ್ಲ ಒಂದು 6 ತಿಂಗಳಾಗ್ಬೋದು. ಈಗ ನಮ್ಮ ಕೈಲಂತೂ ಏನೂ ಆಗಲ್ಲ. ದೇವ್ರು ಕಣ್ಬಿಟ್ಟು ನೋಡಿದ್ರೆ ವರ್ಷ 6 ತಿಂಗಳಲ್ಲಿ ಏನ್ ಬೇಕಾದ್ರೂ ಆಯ್ತದೆ. ಒಂದು ದಿನದಲ್ಲೇ ಆಗೋದು, 1 ವರ್ಷ 6 ತಿಂಗಳಲ್ಲಿ ಏನಾಗಲ್ಲ ಆ ಥರ. ಹಾಗೆ ಈಗ ಕೆಲವ್ರಿಗೆ ಮಾಟ ಪತ್ರ ಹೋಗಿರುತ್ತೆ, ಯಾಕಂದ್ರೆ ಈಗ ಎಲ್ಲೆಲ್ಲೂ ಅದೇ ನಡೀತಾ ಜಾಸ್ತಿ ನಡೀತಾ ಇದೆ. ಅವರು ಈಗ ಒಳಗಾಗಿರೋ ಮಾಟ ಮಂತ್ರ ಒಳಗಾಗಿರುವಂತವ್ರು ಇಲ್ಲ ಮಾಡಿಸ್ತಾ ಈಗ ಇನ್ನೊಬ್ರು ನಾನು ಮಾಡಿಸ್ಬೇಕು ಅಂತ ಅಂತವ್ರಿಗೆ ಮನೋಭಾವ ಇರುವಂತವ್ರು ಇಲ್ಲಿ ಬಂದ್ರೆ ಯಾವ ರೀತಿ ಅದ ಅಲ್ಲ, ಇಲ್ಲಿ ನಡೆಯಲ್ಲ. ಆ ಮನ್ಸು ಇಟ್ಕೊಂಡು ಬಂದ್ರೆ ಇಂಥವ್ರಿಗೆ ನಾವು ಕೆಡಿಸ್ಬೇಕು ಅನ್ನೋ ರೀತಿಯಲ್ಲಿ ಬೇರೆಯವ್ರು ಬಂದ್ರೆ ಅದು ಅವ್ರಿಗೆ ಮುಳ್ಳಾಗುತ್ತೆ ಹೊರತು ಬೇರೆಯವ್ರಿಗೆ ನಾವು ಕೆಟ್ಟದ್ ಮಾಡಕ್ ಆಗಲ್ಲ. ಈಗ ಮಂಟ ಮಂತ್ರ ಒಳಗಾಗಿರೋ ಅಂದ್ರೆ ಆಗೋಗಿರೋರಿಗೆ ಅಮ್ಮ ಇವತ್ತಲ್ಲ ನಾಳೆ ಪರಿಹಾರ ನಾನು ಮಾಡ್ತೀನಿ ಅಂತ ಭರವಸೆ ಕೊಟ್ಟ ಮೇಲೆ ಅದು ಗುಣ ಆಗಿ ಆಯ್ತದೆ. ಮಾತು ಕೊಟ್ಮೇಲೆ ಮುಗಿತು ಆಯ್ತದೆ. ನೀ ಕಣ್ಣಿಗೆ ಯಾರು ಒಳ್ಳೇದಾಗಿದ್ದು ನೋಡಿದ್ದೀರಾ? ಕಂಡಿದ್ದೀರಾ? ನೋಡಿದ್ದೀನಿ. ಇಲ್ಲಿಗೆ ಬಂದು ಸುಮಾರು ನನಗಿನ್ನ ಏಜ್ ಆಗಿರೋರ್ಗೂ ಮಕ್ಕಳಾಗಿರೋರು ಇದ್ದಾರೆ, ಮಕ್ಕಳೇ ಆಗದೇನೆ ಬಂದಿರೋಂಥವ್ರು ಇಲ್ಲಿ ಪಲಾಯಿಸ್ಕೊಂಡು ಹೋಗಿ ಮಕ್ಕಳಾಗಿರೋರು ಅವರೇ, ಇಲ್ಲಿ ನಡಿಯಕ್ ಆಗದೇನೆ ಒಂದು ಅಜ್ಜೆನು ಎತ್ತಿ ಮಡ್ಗಕ್ ಆಗದೇನೆ ಬಂದಿರೋಂಥವ್ರು ಗರ್ಭಗುಡಿ ಸುತ್ತ ಪ್ರದಕ್ಷಿಣೆ ಹಾಕ ಬಂದು ನಡ್ಕೊಂಡೋಗಿ ನಡ್ಕೊ ಬತ್ತವ್ರೀಗ. ನೀವೇನು ಕೆಲ್ಸಕ್ಕೆ ಹೋಗೋದಮ್ಮ? ನಾನು ಮಾಮೂಲಿ ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ. ಡಿಪೋಗಿ ಗ್ಯಾರೇಜ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಈಗ ನನ್ನ ಸೊಸೈಟಿ ಡೆಲಿವರಿ ಟೈಮಿಂದ 1 ವರ್ಷದಿಂದ ಹೋಯ್ತಾ ಇಲ್ಲ. ಈಗ ಮತ್ತೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಲ್ಗಾರು ಸರಿಯೇ, ಬೇರೆ ಕಡೆ ಆದ್ರೂ ಸರಿಯೇ. ಇನ್ನು ನನಗೆ ಪ್ರಸಾದಕ್ಕೆ ದಾರಿ ಇಲ್ಲಮ್ಮ, ಎಲ್ಲಾರು ದೊರಕಿಸ್ಕೊಡಮ್ಮ ಅಂತ ಅಂದ್ರೆ ಎಲ್ಲಾದ್ರೂ ಸರಿಯೇ ನಮ್ಮಮ್ಮ ಕೊಟ್ಟೆ ಕೊಡುತ್ತೆ. ನನ್ನ ಎತ್ತು ತಾಯಿಗಿನ್ನ ಹೆಚ್ಚು ಇಡೀ ಜಗತ್ನೇ ಕಾಯೋ ತಾಯಿ ನನ್ನನ್ನು ಕೈ ಬಿಡ್ತಾರ, ಅಷ್ಟು ಭರವಸೆ ನಮ್ಮಮ್ಮನ ಮೇಲೆ ನನಗೈತೆ. ಅಂದ್ರೆ ಇಲ್ಲಿ ಬರುವಂತ ಈ ವಿಡಿಯೋ ನೋಡ್ತಾ ಇರುವಂತವ್ರಿಗೆ ಇಲ್ಲಿ ಬರೋದು ಯಾವ ರೂಟು ಅಂತ ಹೇಳ್ಬಿಡಿ. ಇಲ್ಲಿ ಕಲ್ಲಳ್ಳಿ ಬಂದು ಮೇನ್ ರೋಡ್ ಆರ್ಚ್ ಕಲ್ಲಳ್ಳಿಗೆ ಬಂದು ಕಲ್ಲಳ್ಳಿಯಿಂದ ತಾಮಸಂದ್ರದ ರೂಟಲ್ಲಿ ಹಿಂಗೆ ಬರ್ಬೇಕು, ಹಿಂಗೆ ಪೈಪ್ ರೋಡಲ್ಲಿ. ಇಲ್ಲ ಅಂದ್ರೆ ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಸಿಗುತ್ತೆ, ಆರ್ಚ್ ಹತ್ರ ಬಂದ್ರೆ ಲಕ್ಷ್ಮೀ ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ಪೈಪ್ ರೋಡ್ಗೆ ಹಿಂಗೆ ಬಂದು ತೋಟದಲ್ಲಿ ಬರಬೇಕು. ಇಲ್ಲ ಅಂದ್ರೆ ಇಲ್ಲಿ ಬೈಪಾಸ್ ರೋಡಲ್ಲಿ ಬಂದ್ರೆ ಅಲ್ಲಿ ಕೆಳಗಡೆ ಡೌನ್ಗೆ ಬಂದು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಅಲ್ಲಿ ನೋಡ್ಕೊಂಡು ಬರ್ಬೋದು. ಮೈನ್ ರೋಡ್ ಬೈಪಾಸ್ ಅಲ್ಲಿ ಕೂಡ ಇಲ್ಲಿ ಬರ್ಬೋದು. ಅಲ್ಲಿ ಬರ್ಬೋದು. ಬೈಪಾಸ್ ರೋಡಲ್ಲೇ ಬೋರ್ಡ್ ಹಾಕಿದ್ದಾರೆ, ಆರ್ಚ್ ಹತ್ರ ಕೆರೆಯಿಂದ ಒಂದು ಸ್ವಲ್ಪ ಮುಂದಕ್ಕೆ. ಅಲ್ಲಿ ಬೋರ್ಡ್ ನೋಡ್ಕೊಂಡು ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಡೌನ್ಗೆ ಬಂದು ಮತ್ತೆ ಒಂದು ಸ್ವಲ್ಪ ಹಿಂದಕ್ಕೆ ಬಂದು ಅಲ್ಲಿ ಬರಬೇಕು. ಅಲ್ಲಿ ಅಂಡರ್ಗ್ರೌಂಡ್ ಇದೆ, ಅಲ್ಲಿ ಬರ್ಬೋದು. ಸರಿ ಅಮ್ಮ, ಆಯ್ತು, ಧನ್ಯವಾದಗಳು. ನಿಮ್ಮ ಹೆಸರು? ಕೃಷ್ಣ ಅಂತ. ನೀವು ಯಾವ್ರವರು? ಇಲ್ಲಿ ಕನಕಪುರ ಮೇಳೆಕೋಟೆ ಅಂತ. ಇಲ್ಲಿ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ?
ನಾನು ಒಂದು 20 ವರ್ಷದಿಂದ ಬರ್ತಾಯಿದ್ದೀನಿ. 21 ವರ್ಷ. ಇಲ್ಲಿ ನಿಮ್ಮ ಬಂದು ಏನು ಒಳ್ಳೇದಾಯಿತು? ನಮ್ಮ ಬಂದು ಒಳ್ಳೇದಾಯ್ತಂದರೆ ನನಗೆ ತುಂಬ ಹುಷಾರಿಲ್ಲ. ಒಂದು ರೀತಿಲಿ ಸ್ವಲ್ಪ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ನನಗೆ. ಆಕ್ಸಿಡೆಂಟ್ ಆಗಿದ್ದಾಗ ನಡೆಯೋಕ್ಕಾಯ್ತಲ್ಲ, ಸ್ವಾಧೀನ ಇರಲಿಲ್ಲ. ಈ ಕೈ ಬೌನ್ಸು ತಲೆ ಎಲ್ಲ ಒಂದು 16 ಹೊಲಿಗೆ, ಇದು 6 ಹೊಲಿಗೆ 7 ಹೊಲಿಗೆ ಆಗಿತ್ತು. ಅದರಲ್ಲಿ ನಾನು ಎಲ್ಲ ಕಡೆ ತೋರಿಸಿದ್ದೆ. ತೋರಿಸಿರ್ಬೇಕಾದ್ರೆ ಏನಾಯಿತು, ಕಂಡು ಬರಲಿಲ್ಲ ನನಗೆ. ಹಾಸ್ಪಿಟ್ಲೆಲ್ಲ ತೋರಿಸಿದ್ದೆ. ಆಗಾಗ ಏನು ಮಾಡಿದೆ, ಇಲ್ಲಿ ಬಂದೆ ಅಮ್ಮನ ಹತ್ರಕ್ಕೆ. ಅಮ್ಮನ ಹತ್ರ ಬಂದಮೇಲೆ ಏನಮ್ಮ ನನಗೆ ಈ ಥರ ಆಯಿತು ಅಂತ ಕೇಳಿದಾಗ, ಏನೋ ಒಂದು ನಿನಗೆ ಅಡ್ಗಾಚಾರ ಇತ್ತು, ಹೋಯ್ತು ಕಣಪ್ಪ, ಏನೂ ಆಗಲ್ಲ, ಮುಂದೆ ನಾನು ಇದ್ದೀನಿ ಅಂತ ಆಶ್ವಾಸನೆ ಮಾಡಿದ್ರು. ಆ ಆಶ್ವಾಸನೆ ಮಾಡಿದ್ಮೇಲೆ ನಂತರ ನಾನು ಚೆನ್ನಾಗಾದೆ. ಚೆನ್ನಾಗಾಗಿ ಇವತ್ತವರೆಗೂ ನಾನು ನೋಡಿ ಇವತ್ತವರೆಗೂ ನಾನು ಚೆನ್ನಾಗಿದ್ದೀನಿ. ನನಗೆ ಎಷ್ಟೋ ಕೆಲಸಗಳು ಬಗೆಹರಿದಿದೆ. ಅಂದರೆ ಈಗ ವಿಡಿಯೋ ನೋಡ್ಕೊಂಡು ಬರುವಂಥ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅಂತ ನೀವು ಹೇಳುವಂಥ ಅಭಿಪ್ರಾಯ? ಈಗ ಕೆಲವರಿಗೆ ಮಠ ಮಂತ್ರ ಆಗಿರುತ್ತೆ, ಹೌದು. ಕೆಲವರಿಗೆ ಈ ದುಡ್ಡಿನ ಅವಶ್ಯಕತೆ ಇರುತ್ತೆ, ಇನ್ನು ಕೆಲವರು ಮನೆ ಕಟ್ಟಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿರ್ತಾರೆ. ಅಂಥವ್ರಿಗೆ ಈ ತಾಯಿ ಹತ್ರ ಬಂದರೆ ಏನು ಒಳ್ಳೇದಾಗುತ್ತೆ ಅಂತ ನೀವು ಹೇಳ್ತೀರಾ ಅಂತ? ಅವರು ಯಾವತ್ತೂ ಇದು ತಾಯಿ ಬಗ್ಗೆ ಹೇಳ್ತೀನಿ, ನೀನು 1 ರೂಪಾಯಿ ಕೊಡು ಅಂತ ನಾನು ಕೇಳೋದಿಲ್ಲ. ನಮ್ಮ ಹತ್ರ ಕೇಳಲೂ ಇಲ್ಲ, ನಾವು ಕೊಡಲೂ ಇಲ್ಲ. ಒಂದು ನಂಬಿಕೆ ಮೇಲೆ ಬಂದು ಆ ತಾಯಿನ ನಾವು ಕೇಳ್ತೀವಿ. ಆ ತಾಯಿ ನಮ್ಗೆ ಒಳ್ಳೇದು ಮಾಡಿದ್ದಾರೆ, ಪರಿಹಾರ ಮಾಡಿದ್ದಾರೆ. ನಮ್ಮ ಕೆಲಸ ಕಾರ್ಯ ಸ್ವಲ್ಪ ಆಗಿದೆ, ಕೆಲಸ ಕಾರ್ಯ ಆಗಿದೆ. ಯಾವುದೋ ಒಂದು ಸೈಟೊಂದೇ ಆಗಲಿ, ಇನ್ನೊಂದಿನ ವಿಚಾರದಲ್ಲಿ ಯಾವುದರಲ್ಲೇ ಆಗಲಿ ನಮಗೆ ಪಾಸ್ ಆಗಿದೆ. ಒಂದು ನಂಬಿಕೆ ಮೇಲೆ ಆಗಿದೆ. ಆ ನಂಬಿಕೆ ಮೇಲೆ ತಾಯಿ ತಗೊಳ್ತೀವಿ ನಾವು. ಅಂದರೆ ಇಲ್ಲಿಗೆ ಯಾವ್ದು ಏನೇ ಪ್ರಾಬ್ಲಮ್ ಬಂದರೂ ಇಲ್ಲಿ ಬಂದರೆ ಒಂದು ಖಂಡಿತ ಒಳ್ಳೇದಾಗುತ್ತೆ. ಆಗುತ್ತೆ, ಸ್ವಲ್ಪ ಆಗುತ್ತೆ. 1 ರೂಪಾಯಿಲಿ ಅರ್ಧ ಭಾಗ ನಮಗೆ ಎಷ್ಟೋ ಮೇಲಾಗಿ ಚೆನ್ನಾಗಿದ್ದೀವಿ. ಅದಕ್ಕೆ ಉದಾಹರಣೆ ನೀವೇ. ನಾವು ಅಂದರೆ 20 ವರ್ಷದಿಂದ ನೀವು ಮಾಡ್ತಾ ಇದ್ದೀವಿ ಅಂತ ಹೇಳೋದು. ಹೌದು, ಗೊತ್ತಾಯಿದ್ದೀವಿ. ಆಗ ಚಿಕ್ಕದು ದೇವಸ್ಥಾನ ಗುಡಿಸ್ಲಿ ಅವತ್ತು ಮಾಡೋದಿನ ನಿರ್ಮಾಣ ಮಾಡೋದಿನ ದೇವಸ್ಥಾನ ಇಷ್ಟೇ ದೇವಸ್ಥಾನ ಇದ್ದು ಸ್ವಲ್ಪ. ಅವತ್ತಿನ ದಿನ ಅವರು ತಾಯಿ ಇವರು ದೇವ್ರ ಪೂಜಾರ ಮಾಡೋರಲ್ಲ, ಅವರು ಪೂಜೆ ಮಾಡೋರು. ಅವ್ರ ಮಗ ಮಾಡ್ತಿದ್ರು ಅವರು. ನಾವು ಕಂಡು ಮಟ್ಟಿಗೆ ಅವ್ರ ಮಗನ ಮೇಲಿಂದ ಅವ್ರ ಮೇಲೆ ಬಂದರು. ಅವರು ಓದಕ್ಕೆ ಹೋಗ್ಬೇಕಾದ್ರೆ ಆ ಕಾರಣಕ್ಕೆ ಮೈಗೂರು ತಾಯಿ ಮೇಲೆ ಬಂದರು. ನಾವು ಕಂಡು ಮಟ್ಟಿಗೆ. ಅಂದರೆ ಇದು ಅಂದರೆ ಸುಮಾರು ಹಳೆ ಕಾಲದ ದೇವಸ್ಥಾನ. ಹೌದು. ಅಂದರೆ ಈಗ ಜೀರ್ಣೋದ್ಧಾರ ಆಗಿ ತಾಯಿಗೆ ತಾಯಿ ಸನ್ನಿಧಾನ ಚೆನ್ನಾಗಿದೆ. ನಿಮ್ಮಂಥ ಸಾವಿರಾರು ಜನಕ್ಕೆ ಈ ತಾಯಿ ಒಳ್ಳೇದು ಮಾಡಿ ಆಗಿದೆ. ಹಾಗೆ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗಲಿ. ಎಲ್ಲರೂ ಅಡ್ರೆಸ್ ಚೆನ್ನಾಗಾಗಲಿ, ಎಲ್ಲರೂ ಒಳ್ಳೇದಾಗಿದೆ. ನಮ್ಮದು ನಂಬಿಕೆ ಚೆನ್ನಾಗಿದೆ ಅಮ್ಮನ ಮೇಲೆ. ಇದರ ಅಡ್ರೆಸ್ ಎಲ್ಲಿದೆ, ಯಾವ ರೀತಿ ಇದೆ, ಇಲ್ಲಿಗೆ ಹೆಂಗೆ ಬರಬೇಕು ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಬರ್ತಾಯಿಲ್ಲ, ಆ ನಂಬರ್ಗೂ ಕೂಡ ಫೋನ್ ಮಾಡೋಕ್ಕೆ ತಿಳ್ಕೊಬರ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರು, ಅರ್ಚಕರ ಫೋನ್ ನಂಬರು, ಪ್ರತಿಯೊಂದು ನಂಬರ್ಗಳನ್ನ ಹಾಕಿರ್ತೀನಿ, ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಈ ತಾಯಿ ಒಳ್ಳೇದು ಮಾಡಲಿ.